ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೀತಿದೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಅದ. ಆದರೆ ಅವರ ಒಂದು ಆಟಗಳನ್ನು ನೋಡಿದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಈಗ ಈ ಒಂದು ಜನ ಯಾಕಂತಂದರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ದ್ವೇಷವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ವೋಟಿಂಗ್ ರಿಸಲ್ಟ್ ಅವ್ರ ಒಳಗಡೆ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಜನ ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ನು ವೋಟಿಂಗ್ ರಿಸಲ್ಟ್ ಏನಿದೆ ಅಂತಂದರೆ ಫಸ್ಟ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಪ್ರತಾಪ್ ಅವ್ರ ಹತ್ರ ಒಂದು 2 ಅಸ್ತ್ರಗಳಿದಾವ್ರಿ. ಯಾವ್ಯಾವ ಅಂತಂದ್ರೆ ತಾಳ್ಮೆ ಮತ್ತು ಮೌನ. ಇವೆರಡು ಇದ್ರೆ ಈ ಪ್ರಪಂಚದಲ್ಲಿ ಏನನ್ನಾದ್ರೂ ಕೂಡ ಗೆಲ್ಲಬಹುದು ಅನ್ನೋದಕ್ಕೆ ಇವರೇ ಒಂದು ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಪ್ರತಾಪ್ ಅವ್ರನ್ನ ತಗೋಬಹುದು. ಯಾಕಂತಂದ್ರೆ ಪ್ರತಾಪ್ ಅವರಿಗೆ ಮೌನ ಕೂಡ ಯಾವಾಗ ಹೆಂಗಿರ್ಬೇಕು, ಎಲ್ಲಿ ಎಷ್ಟು ಮಾತಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆಮೇಲೆ ತಾಳ್ಮೆಯಿಂದ ಕೂಡ ಅಷ್ಟೇ ಇರ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ತಾಳ್ಮೆ ಅವರಿಗೆ, ಏನೇ ಬಂದರೂ ಕೂಡ ಓಕೆ ಓಕೆ ಅಂತ ಹೇಳಿ ತಗೊಳ್ತಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಅವರಿಗಿದ್ದಂತಹ ಒಂದು ತಾಳ್ಮೆ ಮತ್ತೆ ಯಾರಿಗೂ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಜನ ಫಸ್ಟ್ ಪ್ಲೇಸಲ್ಲೇ ಇರಿಸಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಸೆಕೆಂಡ್ ಪ್ಲೇಸಲ್ಲಿ ಇಬ್ಬರಿದ್ದಾರೆ. ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ಇಬ್ರು ಕೂಡ 2ನೇ ಪ್ಲೇಸಲ್ಲಿ ಇದ್ದಾರೆ. ಇವರು ಕೂಡ ತುಂಬಾ ಚೆನ್ನಾಗಿ ಆಡಕತ್ತಾರ. ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ಅಂದ್ರೆ ಮೊದಲಿಂದ ಕೂಡ ತುಂಬಾ ಆಡ್ಕೊಂತಾನೆ ಬಂದಿದ್ದಾರೆ. ಇವಾಗ ಈ ಒಂದು ಸಂದರ್ಭದಲ್ಲಿ ತುಂಬಾ ಆಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅವರು ಯಾವ ಸಂದರ್ಭದಲ್ಲಿ ಎಷ್ಟು ಆಡಬೇಕು, ಎಷ್ಟು ಮಾತಾಡಬೇಕು ಅಂತ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮೊದಲಿನ ಥರ ಸುಮ್ಮನೆ ಒದರೋದು, ಜಗಳ ಮಾಡೋದು, ಕಿತ್ತಾಡೋದು ಏನು ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಮೊದಲಿಂದ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಅದ, ಆ ಒಂದು ಸಂದರ್ಭಕ್ಕೆ ಎಷ್ಟು ಮಾತಾಡ್ಬೇಕು ಅದಕ್ಕಿಂತ ಜಾಸ್ತಿ ಮಾತಾಡಿದ್ದು ಕೂಡ ನಾವೆಲ್ಲರೂ ನೋಡಿದ್ದೀವಲ್ವ. ಆದರೆ ಇವಾಗ ಈ ಒಂದು ಸಂದರ್ಭದಲ್ಲಿ ಅಂದರೆ ಇನ್ನು ಕೆಲವೇ ದಿನಗಳಾದಾಯಿತು, ಬಿಗ್ ಬಾಸ್ ಕೂಡ ಮುಗ್ದೋಗ್ಬಿಡುತ್ತಲ್ವ. ಅದರಲ್ಲಿ ಈಗ ಇವರು ತುಂಬ ಅಂದರೆ ಅವರ ಒಂದು ಸ್ಟ್ರಾಟಜಿಯಿಂದ ಆಡಕತ್ತಾರ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ರಿಗೂ ಇಷ್ಟ ಆಗಿದ್ದಾರೆ. ಸೊ ಅವರವರ ಆಟವನ್ನು ಅವ್ರು ತುಂಬ ಚೆನ್ನಾಗಿ ಆಡಕತ್ತಾರಲ್ವ. ವಿನಯ್ ಅವ್ರನ್ನ ಕೂಡ ತುಂಬ ಜನ ಮೆಚ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಕಾರ್ತಿಕ್ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಅವ್ರನ್ನ. ಆಮೇಲೆ ಪಬ್ಲಿಕ್ ಟಾಕ್ ಮಾಡಿದಾಗೂ ಕೂಡ ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಚಾನಲಲ್ಲಿ ಕೂಡ ಹಾಕಿದ್ದೀವಲ್ವಾ. ಪಬ್ಲಿಕ್ ಟಾಕಲ್ಲಿ ಯಾರು ಇಷ್ಟ ನಿಮ್ಗೆ ಅಂತ ಕೇಳಿದಾಗ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ಸೊ ಈ ಥರ ತುಂಬ ಚೆನ್ನಾಗಿ ಮಾಡ್ಕೊತ ಹೋಗ್ತಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಥರ್ಡ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದರೆ ವರ್ತೂರ್ ಸಂತೋಷ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಆಡಕತ್ತಾರೆ. ಅವರು ಅಂದರೆ ಮೊದಲು ಸ್ವಲ್ಪ ಡಲ್ ಆಗಿದ್ರು. ಅಂದರೆ ಬಿಗ್ ಬಾಸ್ ಮನೆಗೆ ಬಂದಾಗ ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು. ಆಮೇಲೆ ಸ್ವಲ್ಪ ಡಲ್ ಆದರು. ಆಮೇಲೆ ಅವ್ರ ಅಮ್ಮ ಅವ್ರು ಬಂದು ಹೋದ್ಮೇಲೆ ಓಕೆ ನಾನು ಇವಾಗ ಆಡ್ತೀನಿ, ನನ್ನ ಆಟ ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಏನಂತ ತೋರಿಸ್ತೀನಿ ಅಂತೇಳಿ ಅವರು ಆಡಕತ್ತಿದ್ರು. ಆಮೇಲೆ ಸ್ವಲ್ಪ ಡಲ್ ಆದರು ಮತ್ತೆ. ಆದರೆ ಇವಾಗ ತುಂಬ ಚೆನ್ನಾಗಿ ಆಟವನ್ನು ಆಡಕತ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಿನಾಲೆ ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೀನು ಹೋಗ್ತಿದ್ದೆ ನಾನು ಹೋಗ್ತಿದ್ದೆ ಅಂತ ಹೇಳಿ ಎಲ್ಲರೂ ಕೂಡ ಆ ಒಂದು ಅಂದರೆ ಆ ಒಂದು ಜಗಳಕ್ಕೆ ನಿಂದಿರ್ತಾರೆ ಅಂತಲೇ ಹೇಳ್ಬೋದು. ಸೊ ವರ್ತೂರ್ ಸಂತೋಷ್ ಅವರು ಮಾತಿಂದ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಮಾಡಕತ್ತಾರೆ ಜನಕ್ಕೆ ಅಂತಲೇ ಹೇಳ್ಬೋದು. ಆದರೆ ಇವಾಗ ಇಷ್ಟು ಜನರಲ್ಲಿ ಹೋಲಿಸಿದ್ರೆ ಅವರು ಒಂದು ಥರ್ಡ್ ಪ್ಲೇಸಲ್ಲಿ ಇದ್ದಾರೆ. ಸೊ ನಾಳೆ ಮತ್ತೆ ರಿಸಲ್ಟ್ ಹೇಳ್ತೀನಿ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗಿದ್ದಾರೆ ಅಂತ ಹೇಳಿ ಇರ್ತಾರೆ ಅಂತ ಹೇಳಿಬಿಟ್ಟು. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.